ಮಾನ್ಯ ಕೋಲಾರದ ಶಾಸಕರು ನಿನ್ನೆನೋ ಮೊನ್ನೆನೋ ಒಂದು ಕಾರ್ಯಕ್ರಮದಲ್ಲಿ ಏನು ಭಾರತದ ಹೆಮ್ಮೆಯ ಖಾಸಗಿ ಹೆಲಿಕಾಪ್ಟರ್ ಕಾರ್ಖಾನೆ ಪ್ರಪಂಚದಲ್ಲಿ 4ನೇದು, ಭಾರತದಲ್ಲಿ ಪ್ರಥಮ, ಖಾಸಗಿ ಸಹಭಾಗಿತ್ವದಲ್ಲಿ ಆತ್ಮನಿರ್ಭರ ಒಂದು ಅಡಿಯಲ್ಲಿ ಕೋಲಾರಕ್ಕೆ ಹೆಮ್ಮೆಯ ಮುಕುಟ ಇದೆ. ಆ ಒಂದು ಉದ್ಘಾಟನೆಯನ್ನ ಮೊನ್ನೆ 17ನೇ ತಾರೀಕು ಮಾನ್ಯ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆದಂತಹ ನರೇಂದ್ರ ಮೋದಿ ಅವರು, ಫ್ರಾನ್ಸ್ ಅಧ್ಯಕ್ಷರು ಜೊತೆಗೆ ವರ್ಚುವಲ್ ಆಗಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಭಾರತ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು, ಅದೇ ರೀತಿ ನಮ್ಮ ಫ್ರಾನ್ಸ್ನ ಡಿಫೆನ್ಸ್ ಮಿನಿಸ್ಟರ್ ಇಬ್ರು ಬಂದು ಈ ಒಂದು ಎಂಕಲ್ಲು ಸುಮಾರು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಏರ್ಬಸ್ ಸಹಭಾಗಿತ್ವದಲ್ಲಿ ಸುಮಾರು 7,40,000 ಚದರ ಮೀಟರ್ನ ಉದ್ಘಾಟನೆ ಮಾಡೋದು. ಯಾವುದೇ ದೊಡ್ಡ ಕೈಗಾರಿಕೆಗಳು ಕೋಲಾರಕ್ಕೆ ಬರ್ತಾವೆ ಅಂದ್ರೆ ಅದು ಒಂದು ಅಭಿವೃದ್ಧಿಯ ಸಂಕೇತ. ಮತ್ತೆ ಅತಿ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ. ಮತ್ತೆ ಏನು ಶಾಸಕರು ಹೇಳಕ್ ಹೊರಟಿದ್ರು, ತುಂಬಾ ಕಠೋರ ಪದಗಳನ್ನ ಬಳಸಿದ್ರು ಅವರು. ರೈತರ ಟ್ಯಾಕ್ಸ್ ಮುಗಿಸ್ಬೇಕು, ಕರೆಂಟ್ ಕಟ್ ಮಾಡಬೇಕು, ಮಾಡಿಸ್ತೀನಿ, ಖಾತೆ ಮಾಡಬಾರ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕೈಗಾರಿಕಾ ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರು ಭಾಗವಹಿಸಿದ್ರು. ಅವರು ವೇದಿಕೆಯನ್ನು ಅಲಂಕರಿಸಿದ್ರು. ಮತ್ತೆ ಅವರೊಂದು ಟ್ವೀಟು ಮಾಡಿದ್ದಾರೆ. ಆ ಟ್ವೀಟ್ ಕಾಪಿ ನಿಮ್ಗೆ ಕೊಡ್ತೀನಿ, ಇದೆ ಅಂತ. ಯಾಕೆ ಕರ್ನಾಟಕಕ್ಕೆ ಇದೊಂದು ಮುಕುಟ, ದೇಶದಲ್ಲಿ ಪ್ರಥಮ ಸ್ವಾಮಿ ಇದು. ಅಫ್ಕೋರ್ಸ್ ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ರೆ ನನ್ನ ಮಾಹಿತಿ ಪ್ರಕಾರ ಎಲ್ಲ 6 ಜನ ಶಾಸಕರಿಗೆ, MLCಗಳಿಗೆ, MP ಗೆ, ಆಡಳಿತ ಮಂಡಳಿಯ ಪ್ರಮುಖರು 15ನೇ ತಾರೀಕೆ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, 15ನೇ ತಾರೀಕು ಪೂರ್ವಭಾವಿ ಸಭೆಗೆ ನಾನು ಅಪೇಕ್ಷಿಸ್ತಾ ಇದ್ದೆ. 15ನೇ ತಾರೀಕು ಪೂರ್ವಭಾವಿ ಸಭೆಗೆ ನಾನು ಹೋಗಿದ್ದೇನೆ. ಎಲ್ಲ ಶಾಸಕರಿಗೆ, MLCಗೆ ಮೇಲ್ ಹೋಗಿದೆ, ಮತ್ತೆ ಫೋನ್ ಕರೆ ಮುಖಾಂತರ ಮಾಹಿತಿನೂ ಹೋಗಿದೆ. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಎಲ್ಲರಿಗೂ, ಮತ್ತೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಸ್ಥಾನವನ್ನ ನಿಗದಿ ಮಾಡಿ ಆ ನಿಗದಿ ಜಾಗದಲ್ಲಿ ಅವ್ರ ಹೆಸರುಗಳನ್ನ ಬರ್ತಿದೆ. ಅಲ್ಲಿ ಉದಾಹರಣೆಗೆ ನಮ್ಮ ಸುದರ್ಶನ್ ಅವರು ಬಂದಿದ್ರು, ಕೇಳ್ಬೋದು ನೀವು. ಆಯ್ತು, ಮಾನ್ಯ ಶಾಸಕರಿಗೆ ನಾನು ಅನ್ಕೊಂತೀನಿ ಕಾಲ್ ಬಂದಿಲ್ಲ, ಮೇಲ್ ಬಂದಿಲ್ಲ ಅಂತ. ಕೇಳಿ, ನಿಮ್ಗೆ ಹಕ್ಕಿದೆ. ನೀವು ಶಾಸಕರು, ಆಡಳಿತ ಪಕ್ಷದ ಶಾಸಕರು, ನಿಮಗೆ ಕೇಳೋ ಹಕ್ಕೆ ಇದೆ. DC ಮುಖಾಂತರ ಸಂಪರ್ಕ ಮಾಡ್ರಿ, ಅವ್ರನ್ನ ಒಂದು ಸಭೆ ಕರೀರಿ, ಕೇಳ್ರಿ, ನಿಮ್ಮ ಹಕ್ಕಿದೆ. ಯಾಕೆ ಈ ತರ ಶಿಷ್ಟಾಚಾರ ಉಲ್ಲಂಘನೆ ಆಯ್ತು ಅಂತ. ಅದು ಬಿಟ್ಟು ನೀವು ರೋಡ್ ಬದಿ ಗೂಂಡಾ ತರ ಈ ಪದಗಳನ್ನ ಬಳಸ್ಬೋದಾ? ಕೋಲಾರ ಈಗಾಗಲೇ ಅಭಿವೃದ್ಧಿನ ಮರ್ತಿದೆ. ಆ ಕಾರಣಕ್ಕೆ ಈ ತರ ಅಫ್ಕೋರ್ಸ್ ಲ್ಯಾಂಡ್ ಯೂಸರ್ಸ್ಗೆ ಕೊಡ್ಬೇಕು ಕೆಲಸ, ಅದು ಇರೋದೆ. ನಿಮ್ದೊಂದು ಪ್ರೋಟೋಕಾಲ್ ಅಂತ ಇರ್ತದೆ, ಅಥವಾ ಒಂದು ಬೈಲಾ ಅಂತ ಇರ್ತದೆ. ಇಂತಿಷ್ಟು ಕಂಪ್ನಿಗಳು ಬಂದಾಗ ನಮ್ಮ ಸರ್ಕಾರ ಅದಕ್ಕೆ ಅಲಾಟ್ ಮಾಡಿರ್ತದೆ. ಅಲಾಟ್ ಮಾಡಿದಾಗ ಲ್ಯಾಂಡ್ ಯೂಸರ್ಸ್ಗೆ ಎಷ್ಟು ಜಾಗ ಇದು ಉದ್ಯೋಗ ಸೃಷ್ಟಿ ಮಾಡಬೇಕು,
ಸ್ಥಳೀಯರಿಗೆ ಸೃಷ್ಟಿ ಮಾಡಬೇಕಂತ. ತಗೊಳ್ಳಿ, ಅವ್ರ ಹತ್ರ ಎಷ್ಟು ಉದ್ಯೋಗ ಸ್ಥಳೀಯರಿಗೆ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಎಷ್ಟು ಜನ ಕೊಟ್ಟಿದ್ದಾರೆ, ನಿಮ್ಗೆ ಕೇಳೋ ಹಕ್ಕಿದೆ ಸ್ವಾಮಿ. ನಿಮ್ಗೆ ಗೊತ್ತು ಏನಿವತ್ತು ಈ ಹೆಲಿಕಾಪ್ಟರ್ ಘಟಕ ಚೆನ್ನೈ ಹಾಗೂ ಗುಜರಾತ್ಗೆ ಹೋಗೋದಕ್ಕೆ ಎಲ್ಲ ಒತ್ತಡ ಇತ್ತು. ಮೊನ್ನೆ ಸಂಸದರು, ಈಗಿನ ಸಂಸದರು ಮಲ್ಲೇಶ್ ಬಾಬು ಅವ್ರನ್ನ ಸಿಕ್ಕಿದಾಗ ನೀವು ಕೇಳಿ ಕ್ವಶನ್ ಮಾಡಿ, ಅವ್ರದ್ದು ಒತ್ತಡ ಇದೆ ಇಲ್ಲಿ ಇರಬೇಕಂತ. ನಿಮ್ಗೆ ಗೊತ್ತು ವೆಸ್ಟರ್ನ್ ಫ್ಯಾಕ್ಟ್ರಿಯಲ್ಲಿ ಬೆಂಕಿ ಹಚ್ಬಿಟ್ಟು ಗಲಾಟ ಆಯಿತು. ನಮ್ದು ಒಂದೇ ಒತ್ತಡ ಇದೆ. ಶಾಸಕರು ಏನು ಸ್ಥಳೀಯವಾಗಿ ಉದ್ಯೋಗ ಕೇಳ್ತಾ ಇದ್ದಾರೆ, ಸ್ಥಳೀಯರು ಉದ್ಯೋಗ ಕೊಡ್ಬೇಕಂತಿದೆ, ಅವ್ರ ಮಾತಿಗೆ ನಮ್ಮ ಸಹಮತ ಇದೆ. ನಿಜ, ಇಲ್ಲಿ ಫ್ಯಾಕ್ಟ್ರಿಗೆ ಹಾಕೋದು ನಮ್ಮ ರೈತರು ಜಮೀನು ಕೊಟ್ಟಿರ್ತೀರಿ, ಆ ರೈತರ ಪಾಲಿಗೆ ಅದು ಉದ್ಯೋಗ ಸೃಷ್ಟಿ ಆಗ್ಬೇಕು, ಮತ್ತೆ ಏನು ಕೋಲಾರ ಕೂಡ ಇಂಪ್ರೂವ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅನ್ನೋದು, ಅದನ್ನ ಬಿಟ್ಟು ಯಾರು ಇಲ್ಲ ಇಲ್ಲಿ. ಆ ಕಾರಣಕ್ಕೆ ಇವತ್ತು ಪ್ರೆಸಿಡೆಂಟ್ ಆಫ್ ಫ್ರೆಂಚ್ ಅವ್ರು ಬಂದಿದ್ದಾರೆ, ಏನು ವರ್ಚುವಲ್ ಉದ್ಘಾಟನೆಗೆ ಡಿಫೆನ್ಸ್ ಮಿನಿಸ್ಟರ್ ಬಂದಿದ್ದಾರೆ, ನಿಮ್ಮ MP ಪಾಟೀಲ್ ವೇದಿಕೆ ಹಂಚ್ಕೊಂಡಿದ್ದಾರೆ, ಅವರು ಹೋಗ್ಲಿದ್ದಾರೆ. ನೀವು ಅದನ್ನ ಬಿಟ್ಟು ನೀವೇನು ಕೊಡಕ್ ಹೋಗ್ತಾ ಇದ್ದೀರಿ ಜನಕ್ಕೆ ಮಾಹಿತಿ ಬರಬಾರದು ಅಂತನ. ಇವತ್ತು ಬೇರೆ ರಾಜ್ಯಗಳು, ಬೇರೆ ಜಿಲ್ಲೆಗಳವರು ನಗ್ತಾರೆ ನಮ್ಮ ಶಾಸಕರ ಒಂದು ಹೇಳಿಕೆಗೆ. ಅವ್ರು ಯಾವ ರೀತಿ ಹೇಳ್ಕೊಟ್ಟಿದ್ರು, ಅವ್ರು ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಂಗೆಲ್ಲ ಸ್ಪಷ್ಟವಾಗಿ ಗೊತ್ತಿರೋದು ಕೇಳಿದೆ. ಮತ್ತೆ ನಾನು ಹೇಳಿದೆ, ಮತ್ತೆ ಗೋವಿಂದರಾಜು ಅವರಿದ್ರು, MLC ಗೋವಿಂದರಾಜು ಅವ್ರು ಹೇಳಿದ್ದಾರೆ, ನೋಡ್ರಿ ಇದು ನೀವೇನ ಕರೆದಿಲ್ಲ ಅಂದ್ರೆ ಕರಿಬೇಕು ಅಂತ. ಅವ್ರು ಕರೆದಿಲ್ಲ ಅಂದ್ರೆ ಅಲ್ಲಿ ರಿಸರ್ವೇಶನ್ ಇರ್ತಾ ಸೀಟ್ಸು, ರಿಸರ್ವೇಶನ್ ಇರ್ತಾ ಇರಲಿಲ್ಲ. ನಾನು ಇದ್ದೆ ಅಂತ ಹೇಳ್ತಾ ಇದ್ದೀನಿ, ಏನೋ ಹೂವಾಪುವ ಮಾತ್ರ ಹೇಳ್ತಾ ಇಲ್ಲ. ಇದು ನೀವು ಸ್ವಾರ್ಥ ಮಾಡ್ರಿ, ಅಲ್ಲಿ ಏನು ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಿ ಶಾಸಕರೇ. ಈ ತರ ಭಾಷೆನ ಅಫ್ಕೋರ್ಸ್ ಕೇಳೋದ್ರಲ್ಲಿ ಹಕ್ಕಿದೆ. ನನ್ಗೆ ನಿಮ್ಗೇನು ನೋವಾಗಿದ್ರೆ ಮತ್ತೇನೋ ಅಲ್ಲಿ ಹಕ್ಕು ಸಾಧಿಸಕ್ಕೆ ಕೈನ ಬಲಪಡಿಸೋಕೆ ಮಾಡಬೇಡ್ರಿ. ಯಾವುದೇ ಈ ಕಡೆ ಬರೋಕ್ಕೆ ಭಯ ಬೀಳ್ತಾ ಇದೆ. ಅಂತದ್ರಲ್ಲಿ ಇವತ್ತು ಒಂದು ಶ್ರೇಷ್ಠವಾದ ಆತ್ಮನಿರ್ಭರ ಅಡಿಯಲ್ಲಿ ಆಗ್ತಾ ಇರೋದು, ಸ್ವದೇಶಿ ನಿರ್ಮಿತ. ಎಷ್ಟು ಹೆಗ್ಗಳಿಕೆ ಇದು. ಫ್ರಾನ್ಸ್ ಪ್ರೆಸಿಡೆಂಟ್ ನಿನ್ನೆ ಹೊಗಳ್ತಾರೆ, ಭಾರತ ದೇಶ ಅಂದ್ರೆ ಏನ್ ಅನ್ಕೊಂಡಿದ್ದೆ, ಇವತ್ತು ಭಾರತ ದೇಶ ಇಲ್ಲ ಅಂದ್ರೆ ಯಾವುದೇ ಒಂದು ಕಂಟ್ರಿ ಪ್ರಪಂಚದಲ್ಲಿ ಇಂಪ್ರೂವ್ ಆಗೋ ಚಾನ್ಸೇ ಇಲ್ಲ ಅಂತ. ಆ ತರ ಇದ್ದಾಗ ನೀವೆಲ್ಲೋ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಕಾಂಗ್ರೆಸ್ ಗುಂಡಾಗಳು ಹೋಗಿ ಗಲಾಟ ಮಾಡ್ತಾರೆ, ಇಲ್ಲಿ ಜಾಸ್ತಿ ಜನ ಇನ್ನೊಂದು MLA ಮನೆಗೆ ಹೋಗ್ತಾರೆ. ಇದ ನಿಮ್ ಸಂಸ್ಕೃತಿ, ಕಾಂಗ್ರೆಸ್ ಸಂಸ್ಕೃತಿನ ಜನ ಒಪ್ಪಲ್ಲ. ಇದು ನೀವು ಗೆದ್ದಿರ್ಬೋದು, ಶಾಸಕರಾಗಿರ್ಬೋದು, ನಿಮ್ಗೆ ಆದಂತ ಒಂದು ಶಿಷ್ಟಾಚಾರ ಇರ್ತದೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ, ನಾವು ನಿಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ. ಅದ್ಬಿಟ್ಟು ಗುಂಡಾ ರಾಜ್ಯ ಮಾಡಕ್ಕೆ ಕೋಲಾರ ಹೋಗ್ಬೇಡ್ರಿ. ಈಗಾಗಲೇ ನೀರಿಲ್ದಂಗೆ ಉದ್ಯೋಗ ಇದ್ದಂಗೆ ನಾವು ಪರಿಸರಿಸಿ ಹೋಗ್ಬಿಟ್ಟಿದ್ರಿ. ಗಗನ ಕುಸುಮ ಒಂದು ಫ್ಯಾಕ್ಟ್ರಿ ಬರ್ಬೇಕಂದ್ರೆ ನಾವು ಅದನ್ನ ಎಷ್ಟೋ ತಪಸ್ ಮಾಡಿದ್ರೆ ಕೋಲಾರ ಬರೋದು. ಇಂಥ ಪ್ರಪಂಚದಲ್ಲೇ 4ನೇ ಒಂದು ಬಿಳಿಭಾಗದ ಫ್ಯಾಕ್ಟ್ರಿ ಭಾರತ ದೇಶದ ಪ್ರಥಮ. ಅದನ್ನು ಕರ್ನಾಟಕದಲ್ಲಿ ನಮ್ಮ ಕೋಲಾರಕ್ಕೆ ವೇಮಗಲ್ ಭಾಗಕ್ಕೆ ಬಂದಿರೋದು ನಮ್ಮ ಸುದೈವ ಸೇವೆ, ನಮಗೊಂದು ಮುಕ್ಕಟ ಮಣಿ ಇದು. ಇಂಥದನ್ನ ನೀವು ಇದನ್ನ ಏನು ಟ್ಯಾಕ್ಟರ್ ನುಗ್ಗಿಸೋ ಕಾಂಪೌಂಡ್ ಹೊಡಿತೀನಿ, ಖಾತೆ ಮಾಡ್ಕೊಡಲ್ಲ, ಕರೆಂಟ್ ಕಟ್ ಮಾಡ್ತೀನಿ ಅಂದ್ರೆ ಏನ್ ಸಮಂಜಸ? ನಿಮ್ಗೇನ ಇದು ಲಾಯಕ್ ಅನ್ಸ್ತದ? ಅಭಿವೃದ್ಧಿ ಮಾಡ್ಬೇಕಂತ ಮನಸ್ಥಿತಿ ಇದೆಯಾ ನಿಮ್ಗೆ? ಅಭಿವೃದ್ಧಿ ಇಡೀ ಕೇವಲ 60 ಕಿಲೋಮೀಟರ್ ಬೆಂಗಳೂರಿಂದ ಕೋಲಾರ ಇರೋದು, ಬೆಂಗಳೂರಿಂದ 60 ಕಿಲೋಮೀಟರ್ ತುಮಕೂರು ಇರೋದು. ನಮ್ಮಲ್ಲಿ ಬೈಫರ್ಕಟ್ ಆಗಿರೋ ಜಿಲ್ಲೆ ಚಿಕ್ಕಬಳ್ಳಾಪುರ. ಆ ಜಿಲ್ಲೆ ನೋಡ್ರಿ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ. 60ಕ್ಕೂ ಜಿಲ್ಲೆ ಹತ್ತಿರದಲ್ಲಿದ್ದೀವಿ ನಾವು. ಯಾಕೆ ಈ ತರ ಹೇಳಿಕೆಗಳಿಂದ ಕೋಲಾರ ಜಿಲ್ಲೆಗೆ ಒಂದು ಕೆಟ್ಟವಾದಂತ ಒಂದು ಹೆಸರು ಬರ್ತದೆ. ಆ ಹೆಸರು ನಿಮ್ಮಿಂದ ಬರೋದು ಬೇಡ. ನೀವು ಏನಾದ್ರೂ ಇದ್ರೆ ಅವ್ರನ್ನ ಕರೆದು ಕುಣಿಸಿ ಮಾತಾಡೋದ್ರಲ್ಲಿ ನ್ಯಾಯ ಇದೆ. ಅದು ಬಿಟ್ಟು ಈ ತರ ಧಮಕಿ ಥ್ರೆಟ್ ಮಾಡೋಂತ ಭಾಷೆ ಏನಾಗ್ಲಿ, ನಡವಳಿಕೆಗಳು ನಿಮ್ಮ ಶಾಸಕ ಸ್ಥಾನಕ್ಕೆ ಅದು ಲಾಯಕ್ಕಲ್ಲ. ಆ ಕಾರಣಕ್ಕೆ ನೀವು ಇದನ್ನ ಸ್ವಾರ್ಥ ಮಾಡ್ಬೇಕು. ಕುಣಿಸಿ ಮಾತಾಡಿ, ಹೇಳ್ತಾ ಇದ್ದಿಲ್ಲ, ಪದೇ ಕುಣಿಸಿ ಮಾತಾಡಿ. ಎಲ್ಲಾ ಕಂಪ್ನಿಗಳನ್ನ ಸಭೆ ತಗೊಳ್ರಿ. ಎಷ್ಟು ಜನದ್ದು ನೀವು ಎಲ್ಲ ಇದೇ ಒಂದು ಕಂಪ್ನಿ ಅಲ್ಲ, ಎಲ್ಲಾ ಕಂಪ್ನಿಗಳನ್ನ ಕುಣಿಸಿ ತಗೊಳ್ರಿ. ನಿಮ್ಮ ಇದರಲ್ಲಿ ಬಯಲ ಎಷ್ಟಿದೆ, ಲೋಕಲ್ ಅವ್ರಿಗೆ ಎಷ್ಟು ತಗೊಬೇಕಿದೆ, ಎಷ್ಟು ತಗೊಂಡಿದ್ರಿ, ಎಷ್ಟು ಜಾಗ ತಗೊಂಡಿದ್ರಿ, ಎಷ್ಟು ಜಾಗ ಎಷ್ಟು ಜನಕ್ಕೆ ಕೆಲಸ ಕೊಡ್ಬೇಕಾಗಿತ್ತು, ಹೊರ ರಾಜ್ಯಗಳವ್ರಿಗೆ ಎಷ್ಟು ಕೊಟ್ಟಿದ್ರಿ ನೀವು ಕೆಲಸ, ಏನ್ ಬಳಸ್ಕೊಂಡಿದ್ರಿ, ಅವ್ರ ಡಾಟಾ ಇರ್ತಿಲ್ಲ, ಡಾಟಾ ಸಂಗ್ರಹ ಮಾಡಿ, ಅವಾಗ ಕ್ವಶನ್ ಮಾಡಿ. ನಿಮ್ ಜೊತೆ ನಾವು ಇರ್ತೀವಿ, ಖಂಡಿತವಾಗಿ ಇರ್ತೀವಿ ನಾವು. ಅದು ಬಿಟ್ಟು ಧಮಕಿ ಕೊಟ್ರೆ ಬೇರೆ ಫ್ಯಾಕ್ಟ್ರಿಗಳು ಬೇರೆ ಬರಕ್ಕೆ ಇದೊಂದು ವೈಲೇಟ್. ನಿಮ್ದು ಏನೋ ಒಂದ್ ಕಡೆ ಈ ವಿಡಿಯೋ ವೈಲ್ ಆದ್ರೆ ಬೇರೆ ಕಂಪ್ನಿಗಳು ಕೋಲಾರಕ್ಕೆ ಬರಕ್ಕೆ ಮನ್ಸು ಮಾಡ್ತಾವ? ಕತ್ತೂರು ಮಂಜಾತ್ರ ನನ್ನ ಕ್ವಶನ್ ಇದು. ಕೇಳೋದ್ರಲ್ಲಿ ಹಕ್ಕಿದೆ, ಕೇಳೋ ರೀತಿ ಬೇರೆ ಇದೆ. ದೌರ್ಜನ್ಯವಾಗಿ ಕೇಳೋದಲ್ಲ.
ನಿಮ್ಮ ಹಕ್ಕನ್ನ ಪ್ರತಿಪಾದಿಸ್ರಿ, ಆವಾಜ್ ಆಗ್ಬೇಡಿ. ಇದು ಸಾಂವಿಧಾನಿಕ ಹುದ್ದೆ ನಿಮ್ದು, MLA ಅನ್ನೋದು. ಸಾಂವಿಧಾನಿಕವಾದಂತ ಪದಗಳನ್ನ ಬಳಸೋದ್ರಲ್ಲಿ ನಿಮ್ಗೊಂದು ಗೌರವ ಸಿಗುತ್ತೆ. ಅದು ಬಿಟ್ಟು ಹೆಂಗಂದ್ರೆ ಹೆಂಗ್ ಮಾತಾಡಿದ್ರೆ ನಮ್ಮ ಕೋಲಾರಕ್ಕೆ ನೀವು ತಿರ್ತಿರಿ ಹೊರಟೋಗ್ತೀರಿ, ಎಷ್ಟು ದಿವಸಕ್ಕೆ ಒಂದ್ಸತಿ ಕೋಲಾರಕ್ಕೆ ಬರ್ತೀರಿ ನೀವು. ಆದ್ರೆ ಇಲ್ಲಿ ಬಾಡಿ ಬರ್ತಾರೋ ನಾವು, ನಮ್ಮ ರೈತರ ಮಕ್ಕಳಿಗೆ ಕೆಲಸ ಬೇಕು. ನಾವು ಎಷ್ಟು ಸೌಜನ್ಯವಾಗಿ ನಡ್ಕೊಂಡ್ರೆ ಇವತ್ತೇ ನಿಮ್ಗೆ ಎಷ್ಟೆಲ್ಲ ಒಂದು ಕಂಪ್ನಿ ಗಲಾಟೆ ಆದ್ಮೇಲೆ ಸಾವಿರಾರು ಕೋಟಿ ಲಾಸ್ ಆದ್ಮೇಲೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಅದನ್ನ ಕೇಳಿ ನೀವು. ಸ್ಥಳೀಯರಿಗೆ ಉದ್ಯೋಗ ಬೇಕನ್ನೋದ್ರಲ್ಲಿ ನಿಮ್ಮ ವಾಯ್ಸ್ ಜೊತೆ ನಾವು ವಾಯ್ಸ್ ಸೇರ್ತೀವಿ ನಾವು. ಪುತ್ತೂರು ಮಂಜುನಾಥ್ ಅವರೇ, ದಯವಿಟ್ಟು ಈ ತರ ನಿಮ್ಗೇನೋ ನೋವಾಗಿದ್ರೆ ಆ ಕಂಪನಿಯ ವ್ಯವಸ್ಥಾಪಕರು ಇರ್ತಾರೆ, ಅವ್ರನ್ನ ಕರೆದು ಮಾತಾಡೋದ ಇರ್ತದೆ. ಆ ಕಾರಣಕ್ಕೆ ಈ ಪದಗಳನ್ನ ನೀವು ವಾಪಸ್ ಮಾಡಬೇಕು. ಇಡೀ ಕೋಲಾರ ಜನ ಹೊರತಪ್ಪಿಸೋಗಿದ್ದಾರೆ. ಈ ತರ ಕಂಪನಿಗಳು ನೀರು ಬೇಕು ನಮ್ಗೆ. ನೀರ್ ಬಗ್ಗೆ ಮಾತಾಡಿ, ಉದ್ಯೋಗದ ಬಗ್ಗೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ. ರಸ್ತೆಗಳಿಲ್ಲ, ಕೋಲಾರದಿಂದ ಬೆಂಗಳೂರು ರೈಲ್ ಬೇಕು. ನಾನು ನಿನ್ನೆ ನಮ್ಮ ಅರುಣ್ ಸೋಮಣ್ಣ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಬೆಂಗಳೂರಿಗೆ ಹೋಗಿ ಈ ತರ ವಿಷಯಗಳನ್ನ ನೀವು ಮಾತಾಡಿ. ನಿಮ್ಮ ಇಡೀ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಪಕ್ಷ ಬಿಟ್ಟು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು. ಅದು ಬಿಟ್ಟು ದಯವಿಟ್ಟು ಈ ಕಂಪನಿಗಳಿಗೆ ಈ ತರ ಒಟ್ಟು ಬೆದರಿಕೆಗಳನ್ನ ಹಾಕ್ಬೇಡ್ರಿ. ಆ ಕಂಪ್ನಿಗೆ ಹೋಗಿ ಮಾತಾಡಿ, ಕ್ಷಮೆ ಕೇಳಿ. ಈಗಾಗಲೇ ಅವ್ರು ನೊಂದಿರ್ತಾರೆ, ಭಯ ಬಿದ್ದಿರ್ತಾರೆ, ಯಾವುದೋ ಇಲ್ಲಿಂದ ಬಂದಿರ್ತಾರೆ. ಅವ್ರನ್ನ ಸ್ನೇಹವಾಗಿ ಇಟ್ಕೊಂಡು ಸ್ಥಳೀಯರಿಗೆ ಉದ್ಯೋಗ ಕೊಡೋಂತ ಅವಕಾಶನ ಬೆಳೆಸ್ಕೊಬೇಕಂತ ಅವರಲ್ಲಿ ಮನವಿ ಮಾಡ್ತಿದ್ವಿ. ಈ ಕೂಡಲೇ ಈ ಮಾತು ಏನ್ ಹೇಳಿದ್ದಾರೆ, ಏನು ಗೋಡೆ ದಬ್ಬಾಕ್ತೀನಿ ಟ್ಯಾಕ್ಟರ್ ಮುಖಾಂತರ, ಖಾತೆ ಮಾಡ್ಕೊಡ್ಬೇಡ್ರಿ, ಕರೆಂಟ್ ಕಟ್ ಮಾಡಿಸ್ತೀನಿ, ಈ ದಬ್ಬಾಳಿಕೆ ಮಾತುಗಳನ್ನ, ದೌರ್ಜನ್ಯ ಮಾತುಗಳನ್ನ ವಾಪಸ್ ಪಡೆದು ಅವ್ರನ್ನ ಕ್ಷಮೆ ಕೇಳಿ. ನೀವು ಅಭಿವೃದ್ಧಿ ಕೆಲಸಗಳಲ್ಲಿ ಏನ್ ಗೊತ್ತಾ, ಇದು ನಮ್ಮ ದೇಶ ನಿರ್ಮಿತ ಆತ್ಮನಿರ್ಭರ ಮೋದಿಯವರ ಒಂದು ಕನಸು. ಆ ಕನಸಿನ ಭಾಗ ಇವತ್ತು ಟಾಟಾ ಏರ್ ಬಸ್ ಇದರಲ್ಲಿ ಸಂಯೋಗದಲ್ಲಿ ಹೆಲಿಕಾಪ್ಟರ್ ಬಿಡಿಭಾಗಗಳು ತಯಾರಿಕೆ ಆಗ್ತಾ ಇರೋದು. ಖುಷಿ ಬಿಡ್ಬೇಕು, ನಾವು ಎಂಜಾಯ್ ಮಾಡ್ಬೇಕು, ಪಟಾಕಿ ಹೊಡಿಬೇಕು, ಸಿಹಿ ಹಂಚಬೇಕು. ನಾವೆಲ್ಲ ಆ ತರದಲ್ಲಿ ಭಾಗಿಯಾಗಲಿ. ಸ್ವಾಗತ ಮಾಡ್ತಾರೆ. ಈ ಕಾರಣಕ್ಕೆ ಈ ಒಂದು ಪತ್ರಿಕಾ ಹೇಳ್ಕೋಬೇಕಂತ ನಾವು ಎಚ್ಚರಿಸ್ತಾ ಇದ್ದೀನಿ. ಅವ್ರ ಹೇಳಿಕೆನ ವಾಪಸ್ ಕೊಡಬೇಕು. ಇಲ್ವಾ ಅಂದ್ರೆ ಮುಂದಿನ ದಿವಸಗಳಲ್ಲಿ ಎಲ್ಲ ಬರುವಂತ ಕಂಪ್ನಿಗೆಲ್ಲ ವಾಪಸ್ ಹೋಗ್ತವೆ. ಈ ತರದಲ್ಲಿ ನೀವು ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ನಾವು ಮನವಿ ಮಾಡಿ ಅವ್ರನ್ನ ಎಚ್ಚರಿಸ್ತಾ